ಒಮ್ಮೆ ಒಬ್ಬ ಶ್ರೀಮಂತ ವ್ಯಕ್ತಿ ಬಹಳ ಸಮಯದಿಂದ ವಿಚಿತ್ರವಾದ ಶಾಂತಿಯನ್ನು ಅನುಭವಿಸುತ್ತಿದ್ದನು. ಒಂದು ರಾತ್ರಿ ಅವನಿಗೆ ನಿದ್ರೆ ಬರಲಿಲ್ಲ. ಅವನು ವಾಕ್ ಮಾಡಲು ಹೊರಟನು. ಅವನು ಪಾರ್ಕ್ಗೆ ತಲುಪಿ ಬೆಂಚಿನ ಮೇಲೆ ಕುಳಿತಾಗ ನಾಯಿಯೊಂದು ಅವನ ಚಪ್ಪಲಿಯನ್ನು ಕಚ್ಚಿಕೊಂಡು ಓಡಿಹೋಗುತ್ತಿತ್ತು. ಅವನು ಅದರ ಹಿಂದೆ ಓಡಿದನು. ನಾಯಿಯು ಅವನ ಚಪ್ಪಲಿಯನ್ನು ದೇವಸ್ಥಾನದ ಮೆಟ್ಟಿಲುಗಳ ಮೇಲೆ ಬಿಟ್ಟು ಓಡಿಹೋಯಿತು. ಶ್ರೀಮಂತ ವ್ಯಕ್ತಿ ಚಪ್ಪಲಿ ಹಾಕಲು ಆರಂಭಿಸುವಾಗ ಯಾರೋ ಅಳುವ ಸದ್ದು ಕೇಳಿಸಿತು. ದೇವಾಲಯದ ಬಾಗಿಲುಗಳನ್ನು ಮುಚ್ಚಲಾಯಿತು. ಅಲ್ಲಿ ಒಬ್ಬ ವ್ಯಕ್ತಿಯು ದೇವಾಲಯದ ಮೆಟ್ಟಿಲುಗಳ ಮೇಲೆ ಕುಳಿತು ದೇವರನ್ನು ಪ್ರಾರ್ಥಿಸುತ್ತಿದ್ದನು. ಈ ನಗರದಲ್ಲಿ ನಿನ್ನನ್ನು ಹೊರತುಪಡಿಸಿ ನನಗೆ ಯಾರ ಆಶ್ರಯವಿಲ್ಲ. ನನ್ನ ಪತ್ನಿ ಆಸ್ಪತ್ರೆಯಲ್ಲಿ ದಾಖಲೆಯಾಗಿದ್ದು ಆಕೆಯ ಚಿಕಿತ್ಸೆಗೆ ಹಣದ ಅಗತ್ಯವಿದೆ. ಆದುದರಿಂದ ಹಣದ ವ್ಯವಸ್ಥೆ ಮಾಡಿಕೊಡು ಅಂತ ದೇವರಲ್ಲಿ ಬೇಡಿಕೊಳ್ಳುತ್ತಿದ್ದನು. ಈ ವ್ಯಕ್ತಿಗೆ ಸಹಾಯ ಮಾಡಲು ದೇವರು ನನ್ನನ್ನು ಇಲ್ಲಿಗೆ ಕಳುಹಿಸಿದ್ದಾನೆ ಎಂದು ಶ್ರೀಮಂತ ವ್ಯಕ್ತಿ ಅರ್ಥ ಮಾಡಿಕೊಂಡನು. ಅವರು ಅವನ ಬಳಿ ಹೋಗಿ ಹೇಳಿದರು, ನೀವು ದೇವರನ್ನು ಪ್ರಾರ್ಥಿಸುವಾಗ ಕೇಳಿಸಿಕೊಂಡೆ. ನಿನ್ನ ಸಮಸ್ಯೆ ಏನು ಅಂತ ಗೊತ್ತಾಯಿತು ಅಂತ ಹೇಳಿ ತನ್ನ ಜೇಬಿನಿಂದ ಹಣ ತೆಗೆದು ಅವನಿಗೆ ಕೊಟ್ಟರು ಮತ್ತು ಏನಾದರೂ ಸಹಾಯ ಬೇಕಾದರೆ ನನ್ನ ಬಳಿ ಬಾ ಎಂದು ವಿಳಾಸ ಕೊಟ್ಟನು. ಅದಕ್ಕೆ ಅವನು, ವಿಳಾಸ ನನಗೆ ಗೊತ್ತಿದೆ ಎಂದನು. ಅದಕ್ಕೆ ಆ ಶ್ರೀಮಂತ ವ್ಯಕ್ತಿ ಆಶ್ಚರ್ಯಚಕಿತರಾದರು ಮತ್ತು ಹೇಳಿದರು, ನಾವು ಮೊದಲು ಭೇಟಿಯಾಗಿದ್ದೇವೆಯೇ? ಅದಕ್ಕೆ ಆ ವ್ಯಕ್ತಿ, ನಾನು ನಿಮ್ಮ ಬಗ್ಗೆ ಮಾತನಾಡುತ್ತಿಲ್ಲ, ನಾನು ಅವರ ಬಗ್ಗೆ ಮಾತನಾಡುತ್ತಿದ್ದೇನೆ. ಶ್ರೀಮಂತ ಕೇಳಿದ, ನೀವು ಯಾರ ವಿಳಾಸದ ಬಗ್ಗೆ ಹೇಳುತ್ತಿದ್ದೀರಿ? ಅದಕ್ಕೆ ಅವನು, ಈ ನಗರದಲ್ಲಿ ನನಗೆ ಸಹಾಯ ಮಾಡಲು ನಿಮ್ಮನ್ನು ಕಳುಹಿಸಿದ ವ್ಯಕ್ತಿಯ ವಿಳಾಸ ನನಗೆ ತಿಳಿದಿದೆ ಎಂದು ಆ ವ್ಯಕ್ತಿ ಹೇಳಿದನು. ಆ ದೇವರ ವಿಳಾಸ, ದೇವರಲ್ಲಿ ನನಗೆ ಅಚಲವಾದ ನಂಬಿಕೆ ಇದೆ. ಕಷ್ಟದ ಸಂದರ್ಭದಲ್ಲಿ ದೇವರು ಎಲ್ಲರಿಗೂ ಸಹಾಯ ಮಾಡುತ್ತಾನೆ. ಹಾಗಾಗಿ ನಾವು ದೇವರ ಮೇಲೆ ನಂಬಿಕೆ ಇಟ್ಟು ಬದುಕಬೇಕು ಎಂದನು. ನೀತಿ: ಏನೇ ಕಷ್ಟ ಬಂದರೂ ನಂಬಿಕೆ, ಆತ್ಮವಿಶ್ವಾಸ ಕಳೆದುಕೊಳ್ಳಬಾರದು.